ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಶ್ರೀ ಚಂದ್ರಗಿರಿ ದೇವಿ ದೇವಸ್ಥಾನ ಹಾಗೂ ಶ್ರೀ ಸದಾಶಿವ ಗುರುಗಳ ಜಾತ್ರಾ ಮಹೋತ್ಸವ ಫೆಬ್ರವರಿ 17ರಿಂದ 19ರವರೆಗೆ ಭಕ್ತಿ ಭಾವೈಕ್ಯದಲ್ಲಿ ವಿಜೃಂಭಣೆಯಿಂದ ಜರುಗಿತು. 3 ದಿನಗಳ ಕಾಲ ನಡೆದ ಈ ಜಾತ್ರೆಯಲ್ಲಿ ಶ್ರೀ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ, ಕಳಸಾರೋಹಣ, ಮಹಾಮಸ್ತಾಭಿಷೇಕ, ಭಜನಾ ಕಾರ್ಯಕ್ರಮ, ಶಾವರ್ಕಿ ಪದಗಳ ಗಾಯನ ಹಾಗೂ ಅದ್ದೂರಿ ರಥೋತ್ಸವ ನೆರವೇರಿತು. ಸಹಸ್ರಾರು ಭಕ್ತರು ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಆಶೀರ್ವಾದ ಪಡೆದರು. ಫೆಬ್ರವರಿ 19ರಂದು ಶ್ರೀ ಗುರು ಸದಾಶಿವ ಮಠದ ಶ್ರೀಗಳಿಂದ ನಡೆದ ಕಾಲಜ್ಞಾನ ವಾಕ್ಯಗಳು ವಿಶೇಷ ಆಕರ್ಷಣೆಯಾಗಿತ್ತು. ಮುಂಬರುವ ದಿನಮಾನಗಳಲ್ಲಿ ದೇಶ, ರಾಜ್ಯ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಗ್ರಾಮಗಳ ಸದ್ಭಕ್ತರು ಆಗು ಹೋಗುವ ಒಳಿತು ಕೆಡುಕುಗಳ ಕುರಿತು ಶ್ರೀಗಳು ಕಾಲಜ್ಞಾನ ಮೂಲಕ ಉಪದೇಶ ನೀಡಿದರು. ಭಕ್ತರು ಶ್ರೀ ಅಜ್ಜನವರ ಸಂದೇಶಗಳನ್ನು ಮನನ ಮಾಡಿ ಸತ್ಪಥದಲ್ಲಿ ನಡೆಯಬೇಕೆಂಬ ಸಾರಸ್ಯವನ್ನು ನೀಡಿದರು. ಈ ಸಂದರ್ಭದಲ್ಲಿ ಅರ್ಚಕರಾದ ಶ್ರೀ ಶಿವಲಿಂಗಯ್ಯ ಮಠಪತಿಯವರು ಜಾತ್ರೆಯ ಮಹತ್ವ, ಅಜ್ಜನವರ ಜೀವನ ಸಂದೇಶ, ಕಾಳಿ ಆರಾಧನೆ, ಅನ್ನ ಪ್ರಸಾದ ವ್ಯವಸ್ಥೆ ಹಾಗೂ ಮಠದ ಸೇವಾ ಕಾರ್ಯಗಳ ಕುರಿತು ಮಾತನಾಡಿದರು. ಸುಕ್ಷೇತ್ರ ಶಿರೋ ಗ್ರಾಮದ ಐತಿಹಾಸಿಕ ಈ ಧಾರ್ಮಿಕ ಪರಂಪರೆಯನ್ನು ಅವರು ಸ್ಮರಿಸಿದರು. ಜಾತ್ರೆಯಲ್ಲಿ ಅನ್ನ ಪ್ರಸಾದವನ್ನು ಸಾವಿರಾರು ಭಕ್ತರು ಸ್ವೀಕರಿಸಿದರು. ಭಕ್ತಿ, ಶಾಂತಿ ಮತ್ತು ಸಾರಸಮ್ಯದ ಸಂಕೇತವಾದ ಈ ಮಹೋತ್ಸವವು ಯಶಸ್ವಿಯಾಗಿ ನೆರವೇರಿತು. ಇಂಥ ಸ್ಥಳೀಯ ಸುದ್ದಿ, ಕ್ರೀಡೆ, ಕಲೆ, ಭಕ್ತಿ ಹಾಗೂ ಸಾಂಸ್ಕೃತಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಈ ವರ್ಷದ ಕಾಲಜ್ಞಾನ ಏನಪ್ಪಾ ಅಂದ್ರೆ, ನಿಮಗೆ ಸಕಲ ಸದ್ಭಕ್ತರಿಗೆ ಹೇಳೋದೇನೆಂದ್ರೆ, ಮಳಿ ಬೆಳಿ ಸಮನಾಗಿದಾವ, ಚಿಂತೆ ಮಾಡಿಬೇಡ ಮಕ್ಕಳೇ. ಎರಡನೇದು, ಹೆಣ್ಣು ಅನ್ನತಕ್ಕಂತ ಮಾಯಿಗೆ ಬೆಲೆ ಐತಿ ಇವ. ಎರಡನೇದು, ಜನನಾಯಕ ಆಗಬೇಕಾದ್ರ ಜನರಿಗೆ ಯಾವ ಬೇಕಾಗ್ತಾನ, ರಾಜಕೀಯದೊಳಗೆ ಜನನಾಯಕ ಆಗ್ತಾನ. ಮೂರನೇದು, ದೇಶದೊಳಗೆ ಬಿದ್ದಾಗ್ತಾವ. ನಾಲ್ಕನೇದು ಏನಪ್ಪಾ ಅಂದ್ರ, ಯಾವ ಸರಳ ರೀತಿಯಿಂದ, ಭಕ್ತಿಯಿಂದ, ಭಯದಿಂದ ಯಾವ ನಡೆದುಕೊಂಡು ಹೋಗ್ತಾನ ಉದ್ಧಾರ ಆಗ್ತಾನ. ಇಲ್ಲಕ್ಕಾರ ಸರ್ವನಾಶ ಆಗುವಂತ ಕಾಲ ಬರ್ತೈತಿ. 3 ಲೋಕದ ಗಂಡದನವ, ಅವನಿನ್ ಯಾವ ನೆನೆಸ್ಕೊಂಡು ಹೋಗ್ತಾನ ಅವ ಸುಖದಾಗ ಉಳಿತಾನ. ಅವೇನಪ್ಪಾ ಅಂದ್ರ, ಹರವ ಹಾವಿನ ಗಂಡ, ಉರುವ ಕಿಚ್ಚಿನ ಗಂಡ, ಮಂಡ ಮೊಸಲರ ಗಂಡ, ಹಾರು ಗೋಳಿ ಗಂಡ, ಓರ್ಲಗುಡಿ ಬಚಾಲ್ಕಿ. 1974ರೊಳಗ ಬೌಲಾದಿ ಸದಾಶಿವ ಅಜ್ಜನವರು ಕುದುರೆ ಮ್ಯಾಲ ಸಂಚಾರ ಮಾಡ್ಕೋತ ಮುಧೋಳ ತಾಲೂಕಿನ ಶಿರೋಳ ಗ್ರಾಮಕ್ಕೆ ಆಗಮಿಸಿದ್ರಂತ. ಅಂದಿನಿಂದ ಇಂದಿನವರೆಗೂ ಯಾವುದೇ ಜಾತಿ ಮತ ಪಂಥಗಳಿಲ್ಲದೆ ಸಾವಿರಾರು ಜನ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವನ ಪ್ರಾರಂಭ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಆಚರಣೆ ಮಾಡ್ಕೊತ ಬರ್ತಾರ. ಇಲ್ಲಿ ಕಾಲಜ್ಞಾನ ಆಗ್ತದೆ. ಪೂರ್ವದಲ್ಲಿ ಶಿವಪ್ಪಜ್ಜನವರತ್ತಿದ್ರು, ಆನಂತರ ಗಂಗಾಧರೇಶ್ವರ ದೇವರಾದರು, ಆನಂತರ ಇವತ್ತು ಕಿರಿಯ ಶ್ರೀಗಳಾದ ಬಸವರಾಜ ಅಪ್ಪುಗಳಾದರು. ಇಲ್ಲಿ ವೈಚಾರಿಕತೆ ಏನೈತೆ ಅಂದ್ರೆ, ಅನ್ನ ಪ್ರಸಾದತೆ, ಜ್ಞಾನ ನಿಧಿ ಐತಿ. ಕಾಲಜ್ಞಾನ ಬಬಲಾದೀಶನ ಏನು ಆಶೀರ್ವಾದ ಮಾಡಿ ಇಲ್ಲಿ ಅಜ್ಜ ಅವ್ರು ಇಲ್ಲಿ ನಿಂತ ಪ್ರಸಾದ ಮಾಡಿ ಇಲ್ಲಿ ಒಂದು ಹರಕೆ ಹಾಕಿ 3 ಲೋಕ ಪುಂಡಿ ಪಚಾಲ್ಕಿ ದೋಸ್ಕರ ದಿನ ಜೈಕಾರ ಹಾಕಿ ಹೋಗ್ಯಾರು. ಆ ಜೈಕಾರ ಇವತ್ತಿನವರೆಗೂ ಅದು ಕಾಲಜ್ಞಾನ ನಡ್ಕೊಂಡ್ ಬಂದೈತಿ. ವಿಶೇಷ ವೈಶಿಷ್ಟ್ಯತೆ ಏನಂದ್ರೆ, ಅಜ್ಜ ಅವ್ರದ್ದು ಕಾಳಿ ನುಡಿಸಿದ್ರ ಕಾಲಜ್ಞಾನ ಕಾಲಾಂತರ ಜನ್ಮಾಂತರ ದೋಷ ನಿವಾರಣೆ ಆಕೈತಿ ಅಂತ ಹೇಳಿ ಕಾಳಿದ ಒಂದು ವಿಶಿಷ್ಟ ವೈಶಿಷ್ಟ್ಯತೆ ಐತಿ. ಮತ್ತ ಅಪ್ಪ ಅವ್ರ ಪ್ರಸಾದ, ಅನ್ನ ಪ್ರಸಾದ, ಯಾರು ಭವರೋಗದಿಂದ ಬಂದು ಬಳಲ್ಲಾರ ಅವ್ರ ಅನ್ನ ಪ್ರಸಾದವನ್ನು ತಗೊಂಡ್ರ ಅವ್ರ ರೋಗ ನಿವಾರಣೆ ಆಗ್ಯಾವ. ಇಂದಿನವರೆಗೆ ಆದ್ರೂ ಇತಿಹಾಸ ಐತಿ. ಬಬಲಾದೀಶ್ವರ ಬಸವರಾಜ ಅಜ್ಜವನವ್ರ ಕಾಲ್ ಕೇಳ್ತೀವಿ. ಮತ್ತ ಇವತ್ತಿನವ್ರಿಗೆ ಆದ್ರೂ ಯಾರಿಗೆ ಸಂತಾನ ಇಲ್ಲ ಅಂದ್ರೆ ಅವ್ರಿಗೆ ಸಂತಾನ ಆಗೈತಿ, ರಥೋತ್ಸವ ಆಗೈತಿ. ಮತ್ತ ಇಲ್ಲಿ ಶಿರೋಳ ಗ್ರಾಮದಾಗ 1 ಕೋಟಿ ಮ್ಯಾಲ ಹೆಚ್ಚಿನ ಮಠ ನಿರ್ಮಾಣ ಆಗಾಗ್ತೈತಿ ಅಂದ್ರೆ ಪ್ರತಿಯೊಬ್ಬರು ಭಕ್ತರು ತನೋ ಮನಧನದಿಂದ ಅವರ ತಾವ ಸ್ವ ಇಚ್ಛೆದಿಂದ ಬಂದ ತಮ್ಮ ಹಣ ಅಥವಾ ಧನ ರೂಪದಾಗಲಿ, ಹಣ ರೂಪ ಆಗಲಿ, ಕಾಳ ಕಡಿಯಿಂದಾಗಲಿ ಬಂದ ಅವರ ಅರ್ಪಣೆ ಮಾಡ್ತಾರ. ಇದ್ರೊಳಗೆ ವೈಶಿಷ್ಟ್ಯತೆ ಏನಪ್ಪಾ ಶಿರೋಳದಾಗತ್ತ ಅಂದ್ರ,
ಈ ಶಿರೋಳದಾಗ ಸಿರಿತನದ ಊರದೊಳಗ ಸಿರಿವಂತ ಊರು ಅನ್ನಕ್ ಬರಂಗಿಲ್ಲ. ಯಾಕೆ ಅನ್ನಕ್ ಬರಂಗಿಲ್ಲ ಅಲ್ಲ, ಇಲ್ಲಿ ವಿಠ್ಠಲ ಮಂದಿರ ಆಗಲಿ, ಸದಾಶಿವ ಅಜ್ಜನವರಾಗಲಿ, ಶ್ರೀ ಕಾಡಸಿದ್ದೇಶ್ವರ ಅಪ್ಪಗಳಾಗಲಿ, ಇಂಥ ಹಲವಾರು ಜಾತಿ ಮತಗಳನ್ನ ಪಂಥಗಳನ್ನ ದೂರಿದ್ದ ದೇವಸ್ಥಾನಗಳು ಅದಾವ. ಇಲ್ಲಿ ಈ ದೇವಸ್ಥಾನ ಇಲ್ಲ ಅನ್ನಂಗಿಲ್ಲ. ಮತ್ತೆ ಇಲ್ಲಿ ಅನ್ನ ಪ್ರಸಾದ ಹೆಂಗೈತೆ ಅಂತಂದ್ರ ಸದಾವಕಾಲ ಅನ್ನ ಸಂತರ್ಪಣೆ, ಮತ್ತ ಘಟಪ್ರಭೆ ಹರಿದು ಬಂದಾಳ ಅಂತಂದ್ರೆ ಯಾವುದೇ ಕುಂದು ಕೊರತೆ ಯಾರಿಗೂ ಇಲ್ಲ. ಇತಿಹಾಸ, ಬಬಲಾದೀಶನ ಇತಿಹಾಸ ಏನೈತೆ ಅಂತಂದ್ರ ಕೋವಿಡ್ದಾಗ ಕೊರೋನಾ ಆತಂದ್ರ ಜಗತ್ತು ಅಲ್ಲೋಲ ಕಲ್ಲೋಲ ಆತ. ಶಿರೋಳದಾಗ ಬಬಲಾದೀಶ ಕಾಡಸಿದ್ದೇಶ್ವರ ಶಿರೋಳದ ಜನರನ್ನ ಅವ್ರ ತಮ್ಮ ಹೊಟ್ಟಿ ಒಳಗೆ ಹುಟ್ಟಿದ ಮಕ್ಕಳಂತೆ ಕಾಪಾಡಿದ್ರು. ಯಾರಿಗೆ ಕುಂದು ಕೊರತೆಗಳಾಗಿಲ್ಲ. ಇತಿಹಾಸ ಇದು ಬಬಲಾದೀಶ ಸಾರಿದ್ದ.